ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಗಿಣ್ಣ ಮಾಡಿದ್ದೀನಿ. ನನಗಂತೂ ಈ ಥರ ಗಿಣ್ಣ ತಿನ್ನೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಇಷ್ಟ ಅಂದರೆ, ನನ್ನ ಮುಂದೆ ಯಾರಾದರೂ ಇವತ್ತು ನಮ್ಮ ಮನೆಯಲ್ಲಿ ಗಿಣ್ಣ ಮಾಡಿದ್ದೀನಿ ಅಂದರೆ ಸಾಕು, ನನ್ನ ಬಾಯಲ್ಲಿ ನೀರು ಇಳಿತಾ ಇರುತ್ತೆ. ಅಷ್ಟು ಇಷ್ಟ ನನಗೆ ಈ ಗಿಣ್ಣ ಅಂದರೆ. ಮತ್ತು ಊಟಕ್ಕಿಂತ ಜಾಸ್ತಿ ಗಿಣ್ಣನೇ ತಿಂದ್ಬಿಡ್ತೀನಿ, ಅಷ್ಟು ಇಷ್ಟ. ಕೆಲವ್ರು ಹೇಳ್ತಾರೆ ನನ್ನ ಕೈಯಲ್ಲಿ ಗಿಣ್ಣು ಚೆನ್ನಾಗಿ ಬರೋದಿಲ್ಲ, ನಾನು ಮಾಡಿದರೆ ಮೊಸರು ಥರ ಕಲಸೋಗ್ಬಿಡುತ್ತೆ, ಪೀಸ್ ಅಷ್ಟು ನೀಟಾಗಿ ಬರೋದಿಲ್ಲ ಅಂತ ಹೇಳ್ತಾರೆ. ಅಂಥವರು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಗಿಣ್ಣು ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ಇವಾಗ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆನ ನೀವು ಹಾಕ್ಕೊಳ್ಳಿ. ಅದಕ್ಕೆ 4 ಏಲಕ್ಕಿ ಹಾಕ್ತಾಯಿದ್ದೀನಿ, ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೀಟರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಹಾಲು, ಡೈರಿಯಿಂದ ತಗೊಂಡು ಬಂದಿರೋದು. ನೀವು ಪ್ಯಾಕೆಟ್ ಹಾಲನ್ನು ಹಾಕೋಬಹುದು. ಗಿಣ್ಣು ಮಾಡುವಾಗ ಗಟ್ಟಿ ಹಾಲನ್ನೇ ಬಳಸಬೇಕಾಗುತ್ತೆ, ಅದಕ್ಕೆ ಸ್ವಲ್ಪನೂ ನೀರು ಹಾಕಬಾರ್ದು. ನೀರು ಹಾಕೋದ್ರಿಂದ ಗಿಣ್ಣು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಗಟ್ಟಿ ಹಾಲಿಗೆ 1/4 ಲೀಟರ್ ಆಗುವಷ್ಟು ಗಿಣ್ಣದ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಬಾಟಲಲ್ಲಿ ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಅದಕ್ಕೆ ಒಂದು 1/4 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುಲ್ಕಿ ಹಾಕ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ನಾವು ಗಿಣ್ಣು ಮಾಡುವಾಗ ಸಕ್ಕರೆನ ಪುಡಿ ಮಾಡಿನೇ ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಗಟ್ಟಿ ಹಾಲು ಮತ್ತು ಗಿಣ್ಣದ ಹಾಲು ಗಟ್ಟಿ ಇರುತ್ತೆ. ಸಕ್ಕರೆನ ನಾವು ಹಾಗೆ ಹಾಕೋದ್ರಿಂದ ಅದು ಬೇಗ ಕರಗೋದಿಲ್ಲ. ನಾವು ಸ್ಟವ್ ಮೇಲೆ ಇಟ್ಟು ಅದನ್ನು ಬೇಯಿಸುವಾಗ ಹಾಲು ಕುದಿಯೋದಿಲ್ಲ, ಹಾಗೆ ಗಟ್ಟಿ ಆಗ್ತಾ ಬರುತ್ತೆ. ನಾವು ದಪ್ಪ ಸಕ್ಕರೆನ ಹಾಕೋದ್ರಿಂದ ಅದು ಕೆಳಗಡೆ ಹಾಗೆ ಕೂತಿರುತ್ತೆ. ಗಿಣ್ಣು ಮೇಲೆ ಸಪ್ಪೆ ಆಗಿರುತ್ತೆ ತಿನ್ನುವಾಗ, ಮತ್ತು ಕೆಳಗಡೆ ತುಂಬ ಸ್ವೀಟ್ ಆಗಿರುತ್ತೆ, ಸಕ್ಕರೆ ಬೇಗ ಕರಗೋದಿಲ್ಲ. ಹಾಗಾಗಿ ಗಿಣ್ಣು ಮಾಡುವಾಗ ಮೊದಲು ನಾವು ಸಕ್ಕರೆನ ಪುಡಿ ಮಾಡಿಕೊಂಡು ಈ ರೀತಿ ಅದನ್ನು ಕರಗೋವರೆಗೂ ಚೆನ್ನಾಗಿ ತಿರುಗಿಸಿ ಆ ನಂತರ ಗಿಣ್ಣು ಮಾಡೋದಕ್ಕೆ ಇಡಬೇಕಾಗುತ್ತೆ. ಇವಾಗ ಸಕ್ಕರೆ ಕರಗೋವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಸಕ್ಕರೆನ ಪುಡಿ ಮಾಡಿದ್ದೀನಿ, ಆದರೂ ಅದು ಬೇಗ ಕರಗ್ತಾ ಇಲ್ಲ. ಈ ರೀತಿ ಚೆನ್ನಾಗಿ ಕರಗೋವರೆಗೂ ತಿರುಗಿಸ್ಬಿಟ್ಟು ಆನಂತರ ನಾವು ಅದನ್ನು ಸ್ಟವ್ ಮೇಲೆ ಇಡಬೇಕಾಗುತ್ತೆ. ಇವಾಗ ನಾನಿಲ್ಲಿ ಇನ್ನೊಂದು ಪಾತ್ರೆ ತಗೊಂಡು ಅದನ್ನು ಜಾಲ್ರಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಶೋಧಿಸ್ತಾ ಇದ್ದೀನಿ. ಏಲಕ್ಕಿನ ನಾನು ಸಿಪ್ಪೆ ಸಮೇತ ರುಬ್ಬಿದ್ದೆ ಸಕ್ಕರೆ ಜೊತೆ, ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ಶೋಧಿಸ್ತಾ ಇದ್ದೀನಿ. ಈ ರೀತಿ ನಾವು ಗಿಣ್ಣು ಮಾಡೋದ್ರಿಂದ ಗಿಣ್ಣು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ಶೋಧಿಸ್ತಾ ಇದ್ದೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಿದೆ ನೋಡಿ, ಸ್ವಲ್ಪನೂ ಇಲ್ಲ. ಒಂದು ಸರಿ ಶೋಧಿಸಿದ್ರೆ ಸಾಕು, ಏಲಕ್ಕಿ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಏಲಕ್ಕಿನ ಸಕ್ಕರೆ ಜೊತೆ ರುಬ್ಬಿರೋದ್ರಿಂದ ಏಲಕ್ಕಿ ಸಿಪ್ಪೆ ನೈಸ್ ಆಗಿಲ್ಲ, ಹಾಗೆ ಇದೆ ನೋಡಿ. ಇವಾಗ ಅದನ್ನು ಶೋಧಿಸಿದ್ದಾಯಿತು. ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ. ಇದನ್ನು ಶೋಧಿಸುವಾಗ ನಾನು ಸ್ಟವ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೆ. ನೀರು ಚೆನ್ನಾಗಿ ಬಿಸಿ ಆಗಿದೆ. ನೀವು ಇದನ್ನು ತಟ್ಟೆಯಲ್ಲಿ ಹಾಕಿನೂ ಸಹ ಬೇಯಿಸ್ಕೋಬಹುದು, ಮತ್ತು ಚಿಕ್ಕ ಚಿಕ್ಕದಾಗಿ ತಟ್ಟೆ ಇಡ್ಲಿ ಪ್ಲೇಟ್ ಬರುತ್ತೆ ನೋಡಿ, ಅದರಲ್ಲಿಟ್ಟಿನೂ ಸಹ ಬೇಯಿಸಬಹುದು. ಆದರೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಟೈಮು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಕಮ್ಮಿ ಬೇಯಿಸ್ಕೊಂಡ್ರೆ ಗಿಣ್ಣು ಬೆಂದಿರೋದಿಲ್ಲ, ಹಾಲು ಹಾಗೆ ಇರುತ್ತೆ, ಮತ್ತು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಅರ್ಧ ಗಂಟೆ ನಾನು ಬೇಯಿಸ್ಕೊಂಡು ಅದನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ನೋಡಿ, ಗಿಣ್ಣು ಬೆಂದಿದೆಯೋ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಒಂದು ಚಾಕುನಿಂದ. ಚಾಕುಗೆ ಹಾಲು ಅಂಟ್ಕೊಂಡಿದ್ರೆ ಗಿಣ್ಣು ಬೆಂದಿಲ್ಲ ಅಂತ. ಇವಾಗ ನೋಡಿ, ಚಾಕುಗೆ ಹಾಲು ಅಂಟಿಡಿತಾ ಇಲ್ಲ, ಚೆನ್ನಾಗಿ ಬೆಂದಿದೆ ಅಂತ ಅದನ್ನು ಕೆಳಗಡೆ ಇಳಿಸ್ಕೊಂಡು ಚಾಕುನಿಂದ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಗಿಣ್ಣುನ ನೀವೇನಾದರೂ ಮಾಡಿದರೆ ಇದ್ರ ಜೊತೆಗೆ ಅಕ್ಕಿ ದೋಸೆ ಅಥವಾ ರಾಗಿ ದೋಸೆ ಮಾಡಿಕೊಂಡು ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ, ಮತ್ತು ಹಾಗೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ನೋಡಿ, ಗಿಣ್ಣು ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಗಿಣ್ಣನ ಹೇಗೆ ಮಾಡಿದ್ದೀನಿ ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಗಿಣ್ಣನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.
ಸಿಂಪಲ್ಲಾಗಿ ರುಚಿಯಾಗಿ ಮಾಡಿರುವಂತಹ ಈ ಗಿಣ್ಣು ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.